ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ SSLC ಪರೀಕ್ಷೆಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಾವೆ. ಮಾರ್ಚ್ 18ರಿಂದ ಪ್ರಾರಂಭವಾಗಿ ಏಪ್ರಿಲ್ 2ರವರೆಗೂ ಕೂಡ SSLC ಪರೀಕ್ಷೆಗಳು ನಡೀತಾ ಇದ್ದಾವೆ, ಹೌದಲ್ಲ? ಎಸ್. ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ದಿನಾಂಕಗಳನ್ನು ಮಂಡಳಿಯವರು ಕೊಟ್ಟಿದ್ದಾರೆ. ಇದು ಹಿಸ್ಟರಿನೇ ಮಾಡಿಬಿಟ್ಟಿದ್ದಾರೆ. ಏಕೆಂದರೆ ಇಲ್ಲಿಯವರೆಗೆ ಬರೀ ಪರೀಕ್ಷೆ ನಡೀತೀವಿ ಅಂತ ಹೇಳಿದ್ದು, ಬಟ್ ಇವಾಗ ಪರೀಕ್ಷೆ ನಡೆದು ರಿಸಲ್ಟ್ ಡೇಟು ಕೊಡ್ತೀವಿ ಅಂತಕ್ಕದ್ದನ್ನು ಬೋರ್ಡ್ ಅವರು ಹೇಳಿದ್ದಾರೆ. ಡೀಟೇಲ್ ಆಗಿರ್ತಕ್ಕಂಥ ನ್ಯೂಸು ಇವತ್ತಿನ ಕನ್ನಡಪ್ರಭ ಪೇಪರ್ ಬಂದಿದೆ. ಡೇಟ್ ಬಂದುಬಿಟ್ಟು 18 ಫೆಬ್ರವರಿ 2026. ಏನಿದೆ ಅನ್ನೋದನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೆಲ್ಲ SSLC ವಿದ್ಯಾರ್ಥಿಗಳಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ. ಪರೀಕ್ಷೆಗೂ ಮೊದಲೇ ರಿಸಲ್ಟ್ ದಿನಾಂಕ ಪ್ರಕಟ. ಏಪ್ರಿಲ್ 7ಕ್ಕೆ PU, ಏಪ್ರಿಲ್ 24ಕ್ಕೆ SSLC ರಿಸಲ್ಟ್ನ ಗುರಿ ಇಟ್ಟಿದ್ದಾರೆ. ಸಂಭಾವ್ಯ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಘೋಷಣೆ. ಫೆಬ್ರವರಿ 28ರಿಂದ PU ಪರೀಕ್ಷೆ ಆರಂಭ, ಮಾರ್ಚ್ 18ರಿಂದ SSLC ಪರೀಕ್ಷೆ ಆರಂಭ ಅಂತ ಇತ್ತು. ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಇದೇ ಮೊದಲ ಬಾರಿಗೆ ಶಾಲಾ ಶಿಕ್ಷಣ ಇಲಾಖೆ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಿಗೆ ಮೊದಲೇ ಪರೀಕ್ಷೆ ಫಲಿತಾಂಶದ ಸಂಭಾವ್ಯ ದಿನಾಂಕವನ್ನು ಪ್ರಕಟ ಮಾಡಿದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ PU ಪರೀಕ್ಷೆ ಪ್ರಾರಂಭವಾಗ್ತವೆ. ಇನ್ನು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆಗಳು ಏನು ಮಾಡ್ತಾವಪ್ಪ ಅಂದರೆ ನಡೀತಾವೆ. ಹಾಗಾದರೆ SSLC ಪರೀಕ್ಷೆ ಫಲಿತಾಂಶವನ್ನು ಏಪ್ರಿಲ್ 24ಕ್ಕೆ ಪ್ರಕಟಿಸುವ ಗುರಿಯನ್ನು ಹೊಂದಿದೆ ಅಂತ ಯಾರು ಹೇಳಿದ್ದಾರೆ? ಶಿಕ್ಷಣ ಸಚಿವರು ಹೇಳಿದ್ದಾರೆ. ಮೊದಲಿಗೆ ಬರೀ ಪರೀಕ್ಷೆ 1ರದ್ದು ಮಾತ್ರ ಹೇಳಿದರು, ಬಟ್ ಇವಾಗ ಪರೀಕ್ಷೆ 2ರದ್ದು ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ಪರೀಕ್ಷೆನೂ ಕೂಡ ನಡೀತಕ್ಕಂಥದ್ದನ್ನು ಕೂಡ ಶೆಡ್ಯೂಲನ್ನು ಏನು ಮಾಡಿದಾರಪ್ಪ ಅಂದರೆ ಮಾಡಿದ್ದಾರೆ. ಒಟ್ಟಾರೆ ಈ ವರ್ಷ SSLC ರಿಸಲ್ಟ್ ಅಂತಲೂ ಕೂಡ ಭಾಳ ಬೇಗನೆ ಬರ್ತದೆ ಅಂತಕ್ಕಂಥದ್ದಿದೆ. ಟೋಟಲಿ 9 ಲ್ಯಾಕ್ ಸಮಥಿಂಗ್ ಹುಡುಗರು SSLCಯಲ್ಲಿ ಪರೀಕ್ಷೆಯನ್ನು ಈ ಸರಿ ತೆಗೆದುಕೊಂಡಿದ್ದಾರೆ. 9,02,000 ಅಂತ ಇದೆ. ವಿಶೇಷವಾಗಿ ಹೇಳ್ತಂದರೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಕ್ಕಂಥದ್ದು ಇದೇ ಒಂದು ಪ್ಯಾರಾಗ್ರಾಫು. ಯಾವುದಪ್ಪ ಅಂತಂದರೆ, ನಿಮ್ಮ ಎಕ್ಸಾಮ್ ಮಾರ್ಚ್ 18ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 2ಕ್ಕೆ ಮುಗೀತದೆ. ಏಪ್ರಿಲ್ 24ಕ್ಕೆ SSLC ಫಲಿತಾಂಶವನ್ನು ಪ್ರಕಟ ಮಾಡ್ತಕ್ಕಂಥದ್ದು ಮಂಡಳಿಯ ಒಂದು ಗುರಿ ಇದೆ. ಖಂಡಿತವಾಗಿ ಇಷ್ಟೆಲ್ಲ ಇದ್ರ ಬೇಗನೂ ಕೂಡ ಆದರೂ ಆಗ್ಬೋದು. ಯಾಕಂದರೆ ಏಪ್ರಿಲ್ 2ಕ್ಕೆ ಮುಗಿತಾ ಇದೆ ಪರೀಕ್ಷೆಗಳು. ಡಾಟಾ ಕಂಪ್ಯೂಟರಿಗೆ ಡಂಪ್ ಮಾಡ್ತಕ್ಕಂಥದ್ದಾಗಿರ್ಬೋದು, ವ್ಯಾಲ್ಯೂಯೇಷನ್ ಆಗಿರ್ಬೋದು. ಭಾಳ ಪ್ರೊಸೆಸ್ ಏನು ಮಾಡ್ತಾರಪ್ಪ ಅಂದರೆ ಮಂಡಳಿಯವರು ಚುರುಕಾಗಿಯೇ ಮಾಡ್ತಾರೆ. ಒಟ್ಟಾರೆ ಬರೀತಕ್ಕಂಥ ಪರೀಕ್ಷೆಗೆ 1 ತಿಂಗಳ ಮೊದಲೇ ನಿಮ್ಗೆ ಇನ್ನೂ ಎಕ್ಸಾಮ್ ಬರೀತಾ ಇದ್ದೀರಿ. ಬಟ್ ನಿಮಗೆ ಇನ್ನೂ ಮುಂಚೆನೇ ಹೇಳಿದ್ದಾರೆ, ನಿಮ್ಮ ಎಕ್ಸಾಮು ಮಾರ್ಚ್ 18ಕ್ಕೆ ಸ್ಟಾರ್ಟ್ ಆಗಿ ಏಪ್ರಿಲ್ 2ಕ್ಕೆ ಮುಗೀತದೆ. ಏಪ್ರಿಲ್ 24ಕ್ಕೆ ನಿಮಗೆ ರಿಸಲ್ಟನ್ನು ಕೊಡ್ತೀವಿ ಅಂತಕ್ಕಂಥದ್ದು ಮಂಡಳಿಯ ಒಂದು ಯೋಜನೆ. ಖಂಡಿತವಾಗಿ ಇದು ವರ್ಕೌಟ್ ಆಗಲಿ ಅಂತ ಹೇಳ್ತಾ, SSLC ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದೀರಿ, ಚೆನ್ನಾಗಿ ಓದ್ಕೊಡ್ರಿ. ರಿಸಲ್ಟ್ ಡೇಟ್ ಆದರೂ ಕೂಡ ನಿಮಗೆ ಗೊತ್ತಾಯಿತು. ಇನ್ನು ಚೆನ್ನಾಗಿ ಓದಿ ಪರೀಕ್ಷೆ ಎದುರಿಸ್ತಕ್ಕಂಥ ಕೆಲಸ ಮಾತ್ರ ನಿಮ್ಮದು. ಎಲ್ರಿಗೂ ಒಳ್ಳೆಯದಾಗಲಿ. PU ರಿಸಲ್ಟ್ ಬರ್ತಾ ಇದೆ ಏಪ್ರಿಲ್ 7ಕ್ಕೆ. ಅದು ಕೂಡ ನಿಮಗೂ ಗೊತ್ತಿರಲಿ, ಅವ್ರದ್ದು ಎಕ್ಸಾಮ್ ಬಂದುಬಿಟ್ಟು ಇದೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೀತಾ ಇದೆ. ನಿಮಗೂ ಕೂಡ ಆಲ್ ದ ಬೆಸ್ಟ್. SSLCಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇಲ್ಲಿವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗುವ ಹೊಸ ಇನ್ನೊಂದು ಅಪ್ಡೇಟ್ನೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.